ನಮಸ್ಕಾರ ಎಲ್ಲರಿಗೂ ಕೋಚ್ ಉಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಫಸ್ಟ್ ಹೋಗಿ ರಿಹ್ಯಾಬ್ ಎಕ್ಸಸೈಸ್ನ ಎಲ್ಲ ಮಾಡಿಕೊಂಡು ಲೋವರ್ ಬಾಡಿ ಮತ್ತು ಅಪ್ಪರ್ ಬಾಡಿ ರಿಹ್ಯಾಬ್ ನಡೀತಾ ಇದೆ. ಸೊ ಹಾಗಾಗಿ ಅದೆರಡು ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿ ಎರಡೂ ರಿಹ್ಯಾಬ್ ಎಕ್ಸಸೈಸ್ ಮಾಡಿಕೊಂಡು ಸಂಜೆ ಇವತ್ತು ರೆಸ್ಟ್ ಡೇ ಆಗಿರೋದ್ರಿಂದ ಕಾರ್ಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವ ರೀತಿ ಪ್ಲ್ಯಾನ್ ಹೋಗುತ್ತೆ, ಯಾವ ರೀತಿ ಜಿಮ್ ಕ್ಲೈಂಟ್ಸ್ ಬರ್ತಾರೆ, ಅದ್ರ ಪ್ರಕಾರವಾಗಿ ನಂದು ಈವ್ನಿಂಗ್ ವರ್ಕೌಟ್ ಕೂಡ ಶೆಡ್ಯೂಲ್ ಆಗುತ್ತೆ. ಇವಾಗ ಲೋವರ್ ಬಾಡಿ ಆಯಿತು, ಈಗ ಅಪ್ಪರ್ ಬಾಡಿದು ಇನ್ನೂ ಸುಮಾರು ಎಕ್ಸಸೈಸ್ಗಳಿದೆ. ಬಟ್ ಅಂದರೆ ಇದನ್ನು ಒಂದನ್ನು ಮಾತ್ರ ವಿಡಿಯೋ ಮಾಡಿದ್ದಾಗಿತ್ತು ಬೇರೆಯವರು ಇರೋದ್ರಿಂದ. ಕೋಚ್ ಉಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಿಗ್ಗೆ ನಮ್ಮದು ಫಿಸಿಯೋ ರಿಹ್ಯಾಬ್ ಎಲ್ಲ ಆಗಿದೆ, ಒಂದು ರೇಂಜ್ ವಾಯ್ಸ್ ಕಮ್ಬ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದು. ರಿಹ್ಯಾಬ್ ಮಾಡಿ ಫುಲ್ ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿ ಎರಡು ರಿಹ್ಯಾಬ್ ಇತ್ತು. ಫುಲ್ ಹೆವಿ ವರ್ಕೌಟ್ ಆಗಿತ್ತು ಆಲ್ಮೋಸ್ಟು. ಪ್ಲಸ್ ಮೊನ್ನೆ ಸ್ಕ್ವಾಟು, ನಿನ್ನೆ ಬೆಂಚ್ ಪ್ರೆಸ್ ಆಗಿರೋದ್ರಿಂದ ಇವತ್ತು ರೆಸ್ಟ್ ಡೇ. ಬಟ್ ಐ ವಿಲ್ ಗೋಯಿಂಗ್ ಟು ಡೂ ಸಮ್ ಕಾರ್ಡಿಯೋ. ದ ರೀಸನ್ ಯಾಕೆ ಅಂತಂದರೆ, ನಮ್ದೊಬ್ಳು ಸ್ಟೂಡೆಂಟು ದಿಯಾ ಅಂತ ಇದ್ದಾಳೆ, ಸಖತ್ತಾಗಿ ಕೇಕ್ ಮಾಡ್ಕೊಂಬಂದಿದ್ದಾಳೆ ನೋಡಿ. ದಿಯಾ, ಏನು ಫ್ಲೇವರ್ ಹೆಸರು? ಕಮ್ ಟೆಲ್, ವಾಟ್ ಇಸ್ ದ ಫ್ಲೇವರ್? ಒನ್ ಆಫ್ ದ ಬೆಸ್ಟ್ ಕೇಕ್ ಐ ಕ್ಯಾನ್ ಸೇ. ಅದಕ್ಕೆ ಹೇಳಿದ್ದೀನಿ, ನೆಕ್ಸ್ಟ್ ಯಾರ್ದಾದ್ರು ಬರ್ಡೇ ಇತ್ತು ಅಂದರೆ ಇಲ್ಲೇ ಆರ್ಡರ್ ಕೊಡ್ತೀನಿ ಅಂತ. ನಿಮ್ಮ ಹತ್ರ ಆರ್ಡರ್ ಇದ್ರೆ ಪ್ಲೇಸ್ ಮಾಡಿ, ನಾನು ಹೇಳ್ತೀನಿ. ಓಕೆ, ದ ಬೆಸ್ಟ್ ಕೇಕ್ ಆ್ಯಂಡ್ ಲಾಟ್ ಆಫ್ ಅದರ್ ಕ್ಯಾಲರೀಸ್ ಟು ಆ್ಯಡ್. ಸೊ ಹಂಗಾಗಿ ಮಿನಿಮಮ್ ಒಂದು 30 ಮಿನಿಟ್ಸ್ ಕಾರ್ಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಲೆಟ್ಸ್ ಸ್ಟಾರ್ಟ್. ತುಂಬ ದಿನ ಆಗಿತ್ತು ಪ್ಯಾರಲಲ್ ಬಾರ್ ಮಾಡಿದೆ. ಫಸ್ಟು ಒಂದು ಲೈಟಾಗಿ ಬಾಡಿ ವೆಯ್ಟ್ ಇದರಲ್ಲಿ ಒಂದು 10 to 15 reps ಮಾಡಿ, ಸೊ ನೆಕ್ಸ್ಟ್ ಸ್ಲೋಲಿ ಲೋಡ್ ಹಾಕೋಣ ಅಂದ್ಕೊಂಡು ವಾರ್ಮಿಂಗ್ ಅಪ್ ಮಾಡ್ತಾಯಿದ್ದೀನಿ. ಈಗ ಬಾಡಿ ವೆಯ್ಟ್ 102 kg ಇದೆ. 102 kgನಲ್ಲಿ ಪ್ಯಾರಲಲ್ ಬಾರ್. ಸ್ವಲ್ಪ ವೆಯ್ಟ್ ಕಮ್ಮಿ ಅನಿಸ್ತು ಅಂತ ಅದಕ್ಕೆ ಒಂದು 15 kgನ ಆ್ಯಡ್ ಮಾಡಿಕೊಂಡು 15 kg ವೆಯ್ಟಲ್ಲಿ ಒಂದು ಮತ್ತೆ ಇನ್ನೊಂದು 5 to 10 reps ಮಾಡಿ, ಯಾಕೋ ಸ್ವಲ್ಪ ಈಸಿನೇ ಅನಿಸ್ತಾ ಇತ್ತು. ಸೊ ಹಾಗಾಗಿ ವೆಯ್ಟ್ ಸ್ವಲ್ಪ ಆ್ಯಡ್ ಅಪ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ನಿಧಾನಕ್ಕೆ 35 kgನ ಹಾಕ್ಕೊಂಡು 35 kgನಲ್ಲಿ ಒಂದು 10 reps ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿ ಸ್ಲೋಲಿ ಪ್ಯಾರಲಲ್ ಬಾರಲ್ಲಿ ಡಿಪ್ಸ್ ಹೊಡ್ಕೊಂಡು. ಯಾಕೆ ಅಂತಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಬೆಂಚ್ ಪ್ರೆಸ್ ಎಲ್ಲ ಮಾಡಬೇಕು ಅಂತ ಅಂದಾಗ ಪ್ಯಾರಲಲ್ ಬಾರಲ್ಲಿ ಎಷ್ಟು ನೀವು ವೆಯ್ಟ್ ಹಾಕ್ಕೊಂಡು ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ಬೆಂಚ್ ಪ್ರೆಸ್ಸಲ್ಲಿ ಯಾರೆಲ್ಲಾದರೂ ಬೆಂಚ್ ಪ್ರೆಸ್ ಇಂಪ್ರೂವ್ ಮಾಡಬೇಕು ಅಂದರೆ ಇದನ್ನು ಒಂದು ಎಕ್ಸಸರೀನಲ್ಲಿ ಆ್ಯಡ್ ಮಾಡ್ಕೋಬೋದು. ಪ್ಯಾರಲಲ್ ಬಾರ್ ಆಯಿತು. ಸೊ ಹಾಗಾಗಿ ತುಂಬ ದಿನದಿಂದ ಮಷೀನಲ್ಲಿ ಶ್ರಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ದೆ. ಸೊ ಅದಕ್ಕೆ 25 ಈಚ್ ಸೈಡ್ ಹಾಕಿ ಶ್ರಕ್ಸ್ ಮಾಡ್ತಾಯಿದ್ದೆ. ಬಟ್ ಯಾಕೋ ಶ್ರಕ್ಸು ಸ್ವಲ್ಪ ಇನ್ನೂ ಜಾಸ್ತಿ ವೆಯ್ಟ್ ಬೇಕಂತಲೇ ಅನಿಸ್ತಾ ಇತ್ತು. ಸೊ ಹಾಗಾಗಿ ನೆಕ್ಸ್ಟ್ ಸೆಟ್ಟಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿ ಒಂದು 10 to 15 reps ಮಾಡಿ ಸ್ವಲ್ಪ ಟ್ರ್ಯಾಪ್ಸನ್ನು ಸ್ವಲ್ಪ ಜಾಸ್ತಿ ಫೀಲ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ವೆಯ್ಟ್ ಸ್ವಲ್ಪ ಕಮ್ಮಿನೇ ಅನಿಸ್ತು. ಸೊ ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ವೆಯ್ಟ್ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಟ್ರ್ಯಾಪ್ಸನ್ನು ಫೀಲ್ ಮಾಡೋಣ ಅಂದ್ಕೊಂಡು ಎಷ್ಟು ರೆಪ್ ರೇಂಜ್ ಎಷ್ಟು ಹೋಗುತ್ತೆ ಅಂತ ನೋಡ್ತಾ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಸ್ವಲ್ಪ ವೆಯ್ಟ್ ಸ್ವಲ್ಪ ಕಮ್ಮಿನೇ ಆಗಿತ್ತು, ಯಾಕಂದರೆ ಅದು ಮಷೀನಲ್ಲಿ ತುಂಬ ಒಳ್ಳೆ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಟ್ರ್ಯಾಪ್ಸ್ಗೆ ಹಾಗಾಗಿ ಜಾಸ್ತಿ ಟ್ರೆಪಿಸಿಯಸ್ನ ಜಾಸ್ತಿ ಫೀಲ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಸೊ ಫುಲ್ ಲೋಡ್ ಹಾಕಿದ್ದೆ. ಈಗ ಆಲ್ಮೋಸ್ಟು ಈಚ್ ಸೈಡ್ ಲೈಕ್ 105 ವೆಯ್ಟ್ ಹತ್ರ ಇತ್ತು. ಎರಡು ಕಡೆ 105 ವೆಯ್ಟ್ ಹಾಕಿ ಆಲ್ಮೋಸ್ಟ್ ಒಂದು 10 reps 2 ಸೆಟ್ನ ಫಿನಿಶ್ ಮಾಡಿ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಎಸ್, ಇದು ಲಾಸ್ಟ್ ಸೆಟ್ ಆ್ಯಕ್ಚುಲಿ. 25 2 plates, 10 2 plates ಮತ್ತು 21 15 1 ಪ್ಲಸ್ ಅದು ಬರೀ ಏನು ಹ್ಯಾಂಡಲ್ ಏನಿದೆ ಅದು ಆಲ್ಮೋಸ್ಟ್ ಒಂದು 10 to 10 kgವರೆಗೂ ಬರುತ್ತೆ ಈಚ್ ಸೈಡ್. ಟೋಟಲ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 215 kgವರೆಗೂ ಆಗುತ್ತೆ ಟೋಟಲ್. ಸ್ಟ್ರಕ್ಚರ್ ಮುಗಿಸ್ತಾನೆ ಪೆಕ್ಕನ್ನು ಯುನಿಲೇಟ್ರಲ್ ಎಕ್ಸಸೈಸ್ ಆಗಿ ಎಕ್ವಿಪ್ಮೆಂಟ್ ಇದು. ಸೊ ಯುನಿಲೇಟ್ರಲ್ಲಿ ಪೆಕ್ ಮೂಮೆಂಟ್ನ ಒಂದು ಸ್ವಲ್ಪ ಓವರ್ಲೋಡ್ ಮಾಡ್ಕೊಂಡು ಮಾಡೋಣ ಅಂತ ಈಚ್ ಸೈಡ್ ಆತೇಜ್ ಎಷ್ಟು ವೆಯ್ಟ್ ಆಗುತ್ತೆ ಅಂತ ನೋಡ್ಕೊಂಡು ಅದರಲ್ಲಿ ಒಂದು ಆಲ್ಮೋಸ್ಟ್ ಒಂದು 8 reps 3 set ಬರೋ ಥರ ಮಾಡಿ ಪೆಕ್ ಫ್ಲೈಸ್ ಇಸ್ ದ ಲಾಸ್ಟ್ ಎಕ್ಸಸೈಸ್ ಮಾಡಿ ಫಿನಿಶ್ ಮಾಡಿರೋದು. ಸೊ ಇದೇ ರೀತಿ ವೀಡಿಯೋಗೋಸ್ಕರ ಕೋಚ್ ಉಷಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಬೇಕಾಗುತ್ತೆ.
ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.